ಚಂದನ ಕ್ರಿಯೇಷನ್ಸ್ ಹೊಲತಾಳು ಅರ್ಪಿಸುವ ಸಿದ್ಧಗಿರಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಶ್ರೀ ಸ್ವರ್ಣಾಂಬಾ ವಿದ್ಯಾಗುರುಕುಲ ಶಿವಗಂಗಾ ಪ್ರೌಢಶಾಲೆ ಶಿವಗಂಗೆ 14ನೇ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ. ಸ್ಥಳ ಶಿವಗಂಗಾ ಪ್ರೌಢಶಾಲಾ ಆವರಣ. ದಿನಾಂಕ 26/4/25 ಭಾನುವಾರ. ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರು. ದಿವ್ಯ ಸ್ಮರಣೆ ಲಿಂಗೈಕ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು. ಅಧ್ಯಕ್ಷತೆ ಶ್ರೀ ಆರ್ ಸಿದ್ದರಾಜು, ಮುಖ್ಯ ಶಿಕ್ಷಕರು ಶಿವಗಂಗಾ ಪ್ರೌಢಶಾಲೆ. ಸ್ವಾಗತ ಸಿದ್ಧಗಂಗಮ್ಮ. ನಿರೂಪಣೆ SV ದೀಪು ಹಾಗೂ ನಿರಂಜನ್. ಹಿರಿಯ ಲಿಂಗೈಕ್ಯ ಶ್ರೀಗಳಾದ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳವರನ್ನು ಸ್ಮರಿಸುತ್ತಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ ಶ್ರೀ ಪರಮ ಪೂಜ್ಯ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಾನು 2010ರಲ್ಲಿ ರಿಟೈರ್ ಆದಮೇಲೆ ನಿಮ್ಮ ಮುಖಗಳನ್ನು ಮತ್ತೆ ನೋಡ್ತೀನಿ ಅಂತ ಯಾವುದೇ ನಂಬಿಕೆ ಇಲ್ಲ. ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡುವಂಥ ವ್ಯಕ್ತಿಗಳು ನಿಮ್ಮನ್ನೆಲ್ಲ ಮತ್ತೊಮ್ಮೆ ನೋಡುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಇಲ್ಲಿ ಸೇರಿರುವುದೇ ಸಾಕ್ಷಿಯಾಗಿದೆ. 25 ವರ್ಷಗಳ ನಂತರ ನಾವೆಲ್ಲರೂ ಭೇಟಿಯಾಗಿದ್ದೇವೆ. ಮತ್ತೆ ನಾವೆಲ್ಲರೂ ಇಲ್ಲಿ ಮಕ್ಕಳಾಗಿದ್ದೇವೆ. ಹಾಸ್ಯ, ಓಟ, ಪಾಠ, ಆಟ, ಶಿಕ್ಷಕರ ಒಮ್ಮೆ ಪಾದ ಪದ್ಮಗಳಿಗೆ ಸೇರಿದ ನಮಸ್ಕರಿಸಿ ಹಾಗೂ ನನ್ನ ಸಹೋದ್ಯೋಗಿಗಳೇ ಮತ್ತು ಸಹೋದ್ಯೋಗಿಗಳ ಮನೆಯಲ್ಲಿ ಎಲ್ಲಕ್ಕಿಂತಲೂ ಕೂಡ ಹೆಚ್ಚಾಗಿ ನಮ್ಮ ನೆಚ್ಚಿನ ಸುಮಾರು 25 ವರ್ಷಗಳ ಕೆಳಗೆ ವಿದ್ಯಾರ್ಥಿಗಳಾಗಿ ಈಗ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ದೇವುಗಳೇ, ನಿಮ್ಮ ನಿಜಕ್ಕೂ ಕೂಡ ನಿಮ್ಮನ್ನೆಲ್ಲ ನೋಡೋಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ನಾನು ನನ್ನ ಸ್ವಂತ ಇಲ್ಲಿ ಕೇಳ್ಕೊಳಕ್ಕೆ ಹೋಗಲ್ಲ, ಎಲ್ಲರೂ ಹೋಗ್ಬೇಕಿತ್ತು. ಮಕ್ಕಳು ಮರಿ ಎಲ್ಲ ಮೊಮ್ಮಕ್ಕಳು ನಿಮಗೂ ಗೊತ್ತಾಗಿರ್ಬೇಕು. ಈಗಾಗಲೇ ನಿಮ್ಮ ಅಪ್ಪ ಅಮ್ಮಗಳಿಗಿಂತಲೂ ನಿಮ್ಮ ಮೊಮ್ಮಕ್ಕಳು ಕಾಟ ಕಟ್ತಾವೆ ನಿಮ್ಮಗಳಿಗೆಲ್ಲ. ಅವರೇ ನಿಮ್ಮನ್ನು ಎಳ್ಕೊಂಡು ಹೋಗೋದು. ಹಿಂಗಾಗ್ಬಿಡೋದು ನಮಗೆ. ಹೆಣ್ಮಕ್ಳಿಗೂ ಚೆನ್ನಾಗಾಗಲೇ ಪರಿಚಯ ಇದೆ ಅಂತ ಅನಿಸ್ತಾ ಇದೆ. ಸೊ ಈಗ ಅದಕ್ಕೋಸ್ಕರ ನಿಜವಾಗ್ಲೂ ಯಾಕಂದರೆ ನೀವು ಭಾಳ ನಿಮ್ಮನ್ನು ಆವತ್ತು ನಾವು ನೋಡಿದಾಗ ಸುಮಾರು 25 ವರ್ಷ ಕೆಳಗಡೆ ನೋಡಿದಾಗ ಏನು ಒಂದು ನಗು ಮುಖಗಳು ನಿಮ್ಮಲ್ಲಿತ್ತು, ಆ ಉತ್ಸಾಹ ಇತ್ತು, ಅದೆಲ್ಲವೂ ಕೂಡ ಬಾಡದಂತೆ ಹಾಗೆ ಇದೆ, ಹಾಗೆ ಇರಲಿ ಅಂತ ನಾನು ನಿಜಲ್ಲೂ ಕೂಡ ಹಾರೈಸ್ತೇನೆ ನಿಮ್ಮೆಲ್ಲ. ಪ್ರತಿಯೊಬ್ಬರು ವಿದ್ಯಾರ್ಥಿಗಳ ಅವ್ರ ಊರ ಹೆಸರು, ಅವ್ರ ಅಪ್ಪನ ಹೆಸರು, ಆಮೇಲೆ ಹೆಂಗೆ ಓದ್ತಾನೆ ಹೆಂಗೆ ಬಿಡ್ತಾನೆ ಅಂತ ಪ್ರತಿಯೊಬ್ಬರೂ ಅವ್ರು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರು. ಅಂದರೆ ಅವರ ನಾವು ಕೆಲಸಕ್ಕೆ ಹೋಗ್ಬೇಕಾದ್ರೆ ಎಷ್ಟೋ ಜನ ಈ ಕಾರ್ಯಕ್ರಮದ ಆಗಬೇಕಾದ್ರೆ ನಮ್ಮ ಶ್ರೀ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳನ್ನ ಫಸ್ಟು ನೆನೆಸ್ಕೊಬೇಕು. ಈ ಶಾಲೆ ನನಗೆ ಇಲ್ಲಿರ್ತಕ್ಕಂಥವ್ರೆಲ್ಲ ನನಗೆ ಗುರುಗಳು. SR ಒಬ್ಬರು ಬಿಟ್ಟರೆ, ಗಂಗಾಧರಯ್ಯ ಬಿಟ್ಟರೆ, KHM ಆಗಿರ್ಬೋದು, RJ ಆಗಿರ್ಬೋದು, SM ಆಗಿರ್ಬೋದು, VS ಆಗಿರ್ಬೋದು, KRV ಆಗಿರ್ಬೋದು. ಹೆಣ್ಮಕ್ಳು KRV ಅಂದರೆ ಭಾರಿ ಇಷ್ಟ ಅಲ್ಲ. ಆಮೇಲೆ ನಮ್ಮ NP ನಿಮಗೆಲ್ಲ ಕತೆ ಇವತ್ತು ನಾವಿಲ್ಲ, ಆದರೆ ನಮಗೆ ನಮ್ಮ ನಂಜುಂಡಪ್ಪರು ಎಲ್ಲರೂ ಅವ್ರ ಹತ್ರ ನಾವು ಕೆಲಸ ಮಾಡಿದ್ದೆ ನಾವು ನಿಜವಾಗ್ಲೂ ಸುಳ್ಳಲ್ಲ, ಒಂದು ಸುದೈವ ಅಂತ ಹೇಳಬೇಕು. ಅದರಲ್ಲೂ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳು ಎಲ್ಲರೂ ನಮಗೆ ಅಟ್ಲೀಸ್ಟು ಚೊಕ್ಕವಾಗಿ ನಡೆಸ್ಕೊಂಡು ಬಂದಂಥವ್ರು. ಯಾಕೆಂದರೆ ಅವ್ರ ಬಗ್ಗೆ ಅನೇಕ ರೀತಿ ಏಕೆಂದರೆ ಟಾಪ್ ಟು ಬಾಟಮ್ ಈ ಸ್ಕೂಲಿನ ಇತಿಹಾಸದನ್ನೇ ಹಾಗೆ ಅವರ ನಿವೃತ್ತ ವರ್ಗದ ಕುಟುಂಬ ವರ್ಗದವರೇ ಮತ್ತು ಹಳೆಯ
ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳೇ, ಉಪಾಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ, ನನ್ನ ಆತ್ಮೀಯ ಎಲ್ಲ ವೃತ್ತಿ ಬಾಂಧವರೇ, ಶಿಕ್ಷಕ ಮತ್ತು ಶಿಕ್ಷಕೇತರ ವೃಂದದವರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ಬಹುಶಃ ಇದೊಂದು ಇತಿಹಾಸದ ದಿನ. ನನಗೆ ಬಹುಶಃ 3 ತಿಂಗಳಿಂದ ಈ ಒಂದು ಬ್ಯಾಚಿನ ವಿದ್ಯಾರ್ಥಿಗಳು ಸರ್ ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಸರ್, ಹೇಗೆ ಮಾಡೋದು ಅದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು. ಮಾಡಿ ಭಾಳ ಸಂತೋಷ ಮಾಡಿ ಅಂತ ಹೇಳಿ ಅದಕ್ಕೆ ಕೆಲವು ಸಲಹೆಗಳನ್ನು ಕೊಟ್ಟು ಹಿರಿಯ ವಿದ್ಯಾರ್ಥಿ ಸಂಘ ಇದೆ ಅದರ ಮಾರ್ಗದರ್ಶನ ತಗೊಳ್ಳಿ, ಪರಮಪೂಜ್ಯ ಶ್ರೀಗಳವರಿಂದ ಡೇಟಾನ ತಗೊಳ್ಳಿ ಹೇಳಿ ಕಾಲಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟ ಫಲವಾಗಿ ಇಂದು ನಾವು ನೀವೆಲ್ಲರೂ ಕೂಡ ಸೇರುವಂತಹ ಒಂದು ಸುಸಂದರ್ಭ ಒದಗಿ ಬಂದಿದೆ. ನಿಜವಾಗ್ಲೂ ಕೂಡ 25 ವರ್ಷಗಳ ಹಿಂದೆ ನೀವೆಲ್ಲ ಹೇಗಿದ್ರಿ ಅಂದರೆ ನನಗೆ ಇವತ್ತು ನೆನಪು ಬರ್ತಾ ಇದೆ. ನಮ್ಮ ನಾಗರತ್ನ ನೆನಪು ಬರುತ್ತೆ. ಯಾಕೆ ನೆನಪು ಬರುತ್ತೆ ಅಂದರೆ ವಿಭೂತಿ ಅಂದರೆ ನಾಗರತ್ನ ಅಂತ. ಪ್ರತಿ 8th, 9th, 10th 3 ವರ್ಷಗಳ ಕಾಲ ಒಂದಿನವೂ ಕೂಡ ವಿಭೂತಿ ಇದ್ದ ಹಾಗೆ ಬಂದಿದ್ದ ದಿನವೇ ಇಲ್ಲ. ಅದು ಬೆಳಗ್ಗೆ ಇಟ್ಕೊಂಡ್ರೆ ಸಂಜೆವರೆಗೂ ಕೂಡ ಹಾಗೆ ಇರ್ತಾ ಇತ್ತು. ನಾನು ನಮ್ಮ ದೀಪು ಕೇಳಿದೆ, ಅಮ್ಮ ವಿಭೂತಿ ಇಟ್ಕೊಂಡಿದ್ದಾರಲ್ಲ ಅವ್ರ ಹೆಸರೇನು ಅಂತ. ಇದ್ರಲ್ಲೂ ನಮ್ಮ ಆ ಒಂದು ಲಕ್ಷ್ಮೀ ಕಳೆ ನಾಗರತ್ನ ಅವರಲ್ಲಿದೆ. ಹಾಗೆ ನಮ್ಮ ಸುಜಾತ ಇರ್ಬೋದು, ಛಾಯಾದೇವಿ ಇರ್ಬೋದು, ಮತ್ತು ಭಾಳಷ್ಟು ಜನ ಹೆಸರುಗಳು ನೆನಪಿಲ್ಲ. 93ನೇ ಬ್ಯಾಚ್ ವಿದ್ಯಾರ್ಥಿ ನಾವು ಈ ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಅಂತ ಸಿದ್ದರಾಜ್ ಸರ್ ಹತ್ರ ಬಂದು ಬುದ್ಧಿರ ಹತ್ರ ಕೇಳಿದಾಗ ಮಾಡಿ ಅತಿ ಹೆಚ್ಚು ನಂತರನೇ ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನನ್ನ ತಂದೆ ತಾಯಿ ಬಂದು ಮಗನ ಬಿಟ್ಟು 22 ವರ್ಷ ಇದ್ರು. ನನ್ನ ಹೆಂಡತಿ ಬಂದು ಮದುವೆ ಆದಮೇಲೆ 17 ವರ್ಷ ನನ್ನನ್ನು ಬಿಟ್ಟಿದ್ದಾರೆ. ನನ್ನ ಮಕ್ಕಳು ಹುಟ್ಟಾಗಿಂದ ಕರೆಕ್ಟಾಗಿ ಅವ್ರಿಗೆ ನಾನು ಟೈಮೇ ಕೊಡೋಕ್ಕಾಗಿಲ್ಲ. ಇದು ಪ್ರತಿಯೊಂದೂ ನನ್ನ ಹೆಂಡತಿ ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಈ ಮೂಲಕ ಧನ್ಯವಾದ ತಿಳಿಸ್ತೀನಿ. ಆರ್ಮಿ ಅಂದರೆ ಶಿಸ್ತು, ಆರ್ಮಿ ಅಂದರೆ ಜನರ ನಂಬಿಕೆ, ಆರ್ಮಿ ಅಂದರೆ ಧೈರ್ಯ. ಎಲ್ಲರೂ ಹೇಳೋದೊಂದೇ, ಯಾವ ಕೆಲಸ ಯಾರ ಕೈಲಿ ಆಗಿಲ್ಲ ಅಂದರೆ ಅಲ್ಲಿ ಆರ್ಮಿ ಕೈಲಿ ಅಂತಾರೆ. ಬಟ್ ಆ ಧೈರ್ಯ ಮತ್ತು ಆ ಒಂದು ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅದರಿಂದ ಎಷ್ಟು ಶ್ರಮ ಇರುತ್ತೆ ಅಂದರೆ ಅದು ನೀವೆಲ್ಲ ಮೋಸ್ಟ್ಲಿ ಊಹೆಗೂ ನಿಲ್ಲುತ್ತದೆಲ್ಲ. ಆರ್ಮಿ ಟ್ರೈನಿಂಗ್ ಮಾಡಿದ್ರೆ ಒಂದು ಪುನರ್ಜನ್ಮ ಅಂತ ಹೇಳ್ತಾರೆ. ಆ ಪುನರ್ಜನ್ಮ ಅದು ಪಡ್ಕೊಂಡು ಅದು ಬರಬೇಕಾಗತ್ತೆ. ಆರ್ಮಿ ಟ್ರೈನಿಂಗ್ ಅಷ್ಟು ಈಸಿ ಅಲ್ಲ. ನಾನು ನಿಮ್ಮೆಲ್ಲರ ಆರೈಕೆ, ನಿಮ್ಮೆಲ್ಲರ ಒಂದು ಪ್ರಾರ್ಥನೆಯಿಂದ ನನಗೇನು ಆಗ್ತಾರೆ ಯಾವ ಥರ ಹೋಗಿದ್ದು ಅದೇ ಥರ ನಾನು ಸರ್ವಿಸ್ ಮುಗಿಸಿ 22.5 ವರ್ಷ ನಿಮ್ಮ ಕಣ್ಮುಂದೆ ನಾನು ಬಂದು ನಿಂತಿದ್ದೀನಿ. ಅದೆಲ್ಲದಕ್ಕೂ ನಾನು ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಅನಂತ ವಂದನೆಗಳು. ಹೋಗಿ ಅಲ್ಲಿ ಆ ಕಡೆ ಅಲ್ಲಿ ಕೊಡಬೇಕು. ನವೀನ್ ಎಲ್ಲ ಹಂಗೆ ಮುಂದಕ್ಕೆ ಬಾ ಮಗ, ನೀನು ಬಂದು ನಾನು ಇಲ್ಲಿಂದಲೇ ಬರ್ತೀನಿ. ಸೈಡಲ್ಲಿ ಸ್ವಲ್ಪ ಹಂಗೆ ಸ್ವಲ್ಪ ಜಾಗ ಬಿಟ್ಟು ಹಂಗೆ ಮಗ ಸ್ವಲ್ಪ ಮುಂದೆಯಿಂದ ಬನ್ನಿ, ಕೆಲವರು ಮುಂದೆಯಿಂದ ಬನ್ನಿ. ಅಲ್ಲಿ ಮುಂದ್ಲಿಂದ ಬನ್ನಿ, ಮುಂದಕ್ಕೆ ಬಂದ್ಬಿಡಿ. thumbs up ಹೇಳ್ಬೇಕಾ? thumbs up. Yes.
thumbs up. 1, 2, 3, start. Once again. Yes, thumbs up. Once again. Yes, thumbs up. 1, brother. 1, 2. Drone ಆಗ್ತಿದಾ? Okay. Drone is leave it. ಈ ಕ್ಯಾಮರಾ ರೆಡಿ, thumbs up. 1, 2, 3, start. ಪ್ರೌಢಶಾಲೆಗಿದೆ. ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದ್ದು ನಮ್ಮ KHM ರವರ ಶಿಷ್ಯ ಒಬ್ಬ ರಾಜ್ಕುಮಾರ್ ಅಂತ ಇದ್ದಾರೆ. ಸುಮಾರು 2 ಶಾಲೆಗಳನ್ನ 8-10 ಕೋಟಿ ರೂಪಾಯಿಗಳನ್ನ ಕಟ್ಟಿ ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಶಿವಗಂಗಾ ಪ್ರೌಢಶಾಲೆಯ ತಾಕತ್ ಏನು ಅಂತ ಹೇಳಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಅಂತಹ ವಿದ್ಯಾರ್ಥಿಗಳನ್ನ ಬೆಳೆಸಿದಂತ ನಮ್ಮ ನಾಗರಾಜ್ ಅವರು ಇಡೀ ಕರ್ನಾಟಕದಲ್ಲಿ ಇಂಡಸ್ಟ್ರಿಯಲ್ ಸಂಸ್ಥೆಯಲ್ಲಿ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಶಿವಗಂಗಾ ಪ್ರೌಢಶಾಲೆ ಕೊಟ್ಟಂತ ದೊಡ್ಡ ಕೊಡುಗೆ ಏನು ಅಂತ ಹೇಳಿದ್ರೆ ನಿಮ್ಮನ್ನೆಲ್ಲ ನಾಡಿಗೆ ಕೊಟ್ಟಂತರು ಅಂತ ಎಲ್ಲ ವಿದ್ಯಾರ್ಥಿಗಳನ್ನ ಪಡ್ಕೊಂಡಿರುವಂತ ಬಹುದೊಡ್ಡ ಸಂಖ್ಯೆಯಲ್ಲ ಈ ಶಾಲೆ ಇವತ್ತು ಬೆಳೀತಾ ಹೋಗ್ತಾ ಇದೆ. ಬಹುಶಃ ಹೆಮ್ಮೆಯಿಂದ ಅಭಿಮಾನದಿಂದ ಈ ಸಂಸ್ಥೆ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಯಾವ ಶಾಲೆ ಅನುದಾನಿತ ಶಾಲೆಯಲ್ಲಿ ಸರಿಯಾಗಿ ಟೀಚರೇ ಇರೋದಂತ ಸಂದರ್ಭದಲ್ಲಿ ಈ ಶಾಲೆ ಕರಾಟೆ ಕಲಿಸ್ತಾ ಇದೆ, ಈ ಶಾಲೆ ಡ್ಯಾನ್ಸ್ ಕಲಿಸ್ತಾ ಇದೆ, ಈ ಶಾಲೆ ಕಂಪ್ಯೂಟರ್ ಕಲಿಸ್ತಾ ಇದೆ, ಈ ಶಾಲೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ವಿದ್ಯಾರ್ಥಿಗಳನ್ನ ತಯಾರಾಗಿ ಕ್ರೀಡೆಯಲ್ಲಿ ಕಲಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಓನ್ಲಿ ಒನ್ ಶಿವಗಂಗಾ ಪ್ರೌಢಶಾಲೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು. ಅಂತಹ ಬಹುದೊಡ್ಡ ಕೆಲಸವನ್ನ ಸಮಾಜದಲ್ಲಿ ಮಾಡ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಾ ಇದೆ. ನಿಜವಾದ ಶಿಕ್ಷಣ ಏನು ಅಂತ ಹೇಳಿದ್ರೆ ಅದನ್ನ ಒಬ್ರು ಇಂಗ್ಲಿಷ್ ವರದಿಗಾರ ಮಾತನ್ನ ಹೇಳ್ತಾರೆ. ವಾಟ್ ಈಸ್ ದ ರಿಲಿಜಿಯನ್ ಅಂತ ಪ್ರಶ್ನೆ ಮಾಡ್ತಾರೆ. ಅವನು ಹೇಳ್ತಾನೆ ವಾಟ್ ಈಸ್ ರಿಲಿಜಿಯನ್ ಅಂದ್ರೆ ಎಜುಕೇಶನ್ ಇಸ್ ರಿಲಿಜಿಯನ್ ಅನ್ನೋ ಮಾತನ್ನ ಹೇಳ್ತಾರೆ. ನಿಜವಾದ ಧರ್ಮ ಏನು ಅಂತ ಹೇಳಿದ್ರೆ ನಿಜವಾದ ಶಿಕ್ಷಣ ಏನಿದೆಯೋ ಅದು ನಿಜವಾದ ಧರ್ಮ ಅಂತ ಹೇಳಿ ಅಂತ ನಿಜವಾದ ಶಿಕ್ಷಣವನ್ನ ಕೊಟ್ಟಂತ ನಿಜವಾದ ಧರ್ಮವನ್ನ ಕೊಟ್ಟಂತ ಶಾಲೆ ಅದು ಶಿವಗಂಗಾ ಪ್ರೌಢಶಾಲೆ ಎನ್ನುವಂತ ಹೆಮ್ಮೆ ಅಭಿಮಾನ ನಮ್ಮದು ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳುವುದರ ಮೂಲಕ ನಮ್ಮ ಎಲ್ಲ ವಿಶ್ರಾಂತ ಶಿಕ್ಷಕರು ಅವರೆಲ್ಲ ಹೆಂಗಿದ್ರು ಅಂತ ಹೇಳಿ ನಾವು ಬಿಡಿಸಿ ಹೇಳ್ಬೇಕಾದಂತ ಅಗತ್ಯ ಇದೆ. ನಮಗಿಂತಲೂ ನಿಮಗೆ ಜಾಸ್ತಿ ಗೊತ್ತಿದೆ. ಯಾಕೆಂತ ಹೇಳಿದ್ರೆ ನಮ್ಮ KHM ಇರ್ಬೋದು, ಸದಾಶಿವನ್ ಇರ್ಬೋದು, ನಮ್ಮ ನಂಜಪ್ಪನವ್ರು ಇರ್ಬೋದು, ನಮ್ಮ NS ರವ್ರು ಇರ್ಬೋದು, ಶಿವಲಿಂಗಮೂರ್ತಿ ಇರ್ಬೋದು, VS ಇರ್ಬೋದು, ಆಮೇಲೆ ನಮ್ಮ ಕನ್ನಡದವರು ಶಿವಣ್ಣವ್ರು ಇರ್ಬೋದು, TVM ಇರ್ಬೋದು, ಅವರೆಲ್ಲರ ನೆನಪು ಮಾಡಿಕೊಂಡ್ರೆ ಬಹುಶಃ ಟೀಚರ್ ಬಹಳ ಹೆಮ್ಮೆಯಿಂದ ಅಭಿಮಾನದಿಂದ ಒಂದು ಸಹಿತ ಈ ಸಂಬಂಧವನ್ನ ಈ ಸಂಪರ್ಕವನ್ನ ಯಾವತ್ತೂ ನಿರಂತರವಾಗಿ ಉಳಿಸಿಕೊಂಡು ಹೋಗುವಂತ ಅವಕಾಶ ನಮ್ಗೆ ಲಭ್ಯ ಆಗಲಿ. ಪೂಜ್ಯರ ಕೃಪೆ, ಪೂಜ್ಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇಂತ ಭಾವಿಸಿ ಬಸವಾದಿ ಶರಣರ ಆಶೀರ್ವಾದ ಕೃಪೆ ಇರ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ಎಲ್ರಿಗೂ ನನ್ನ ಆಶಯದ ಮಾತನ್ನು ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ. ಓಂ ಶಾಂತಿ. ಗುರುವಂದನ ಕಾರ್ಯಕ್ರಮ ಎಲ್ಲ ಹಳೆ ವಿದ್ಯಾರ್ಥಿಗಳು ಇವತ್ತು ಹಮ್ಮಿಕೊಂಡು ಬಹಳ ಅರ್ಥಪೂರ್ಣವಾಗಿ ಮಾಡೋರೆ. ಅವ್ರಿಗೆ ತುಂಬದ ಧನ್ಯವಾದಗಳು. ಹಾಗೆ ಎಲ್ಲ ಗುರುಗಳು ಮತ್ತು ಇಲ್ಲಂಥ ಗುರುಗಳನ್ನ ಅವರ ಪತ್ನಿಯನ್ನು ಕರೆಸಿ ಇಲ್ಲಿ ಸನ್ಮಾನ ಮಾಡಿ ಅವ್ರಿಗೆಲ್ಲ ಆಶೀರ್ವಾದ ತಗೊಂಡು ಇವತ್ತು ಈ ವಿದ್ಯಾರ್ಥಿಗಳು ಯಾವ್ಯಾವ ಮಟ್ಟಕ್ಕೆ ಅವರಿಂದ ನಮಗೆ ಗೊತ್ತಾಗ್ತಾ ಇಲ್ಲ. ಆದರೂ ಈಗ ಈ ನಿಮ್ಮ 19-20 ಸಾಲಿನವರು ನಮ್ಮನ್ನು ಹಳೆ ವಿದ್ಯಾರ್ಥಿ ಸಂಘ ಒಂದು ಇಲ್ಲಿ ನಮ್ಮ ಸ್ಕೂಲಲ್ಲಿ ಮಾಡಿಕೊಂಡಿದ್ದೀವಿ. ನಾನು ಇಲ್ಲಿ ಉಪಾಧ್ಯಾಯ ಕೆಲಸ ಮಾಡ್ತಾ ಇದ್ದೀನಿ. ನನ್ನೂ ಕರೆಸಿ ನಮ್ಮನ್ನೆಲ್ಲ ಸ್ವಾಗತ ಮಾಡಿ ಸನ್ಮಾನ ಮಾಡಿ ಕುತ್ಕೊಳ್ಳ ವಿದ್ಯಾರ್ಥಿಗಳೇ, ನನಗಾಗಿಯೇ
ಫಂಕ್ಷನ್ ಚೆನ್ನಾಗಿತ್ತು ಅಂತ ಮುಗಿದೋಯ್ತು. ಭಾಷಣ ಮುಗಿದೋಯ್ತು. 1999 2000 ಇಸವಿಯ SSLC ಬ್ಯಾಚ್ ಸ್ನೇಹ ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನ ನಮ್ಮ 2000 ಇಸವಿ ಬ್ಯಾಚ್ ಹುಡುಗರು ಹಮ್ಮಿಕೊಂಡಿದ್ವಿ. ಗುರುವಂದನಾ ಕಾರ್ಯಕ್ರಮನ ಮುಗಿಸಿ ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳಿಗೆ ಏನ್ ಮಾಡಬೇಕು, ಗುರುವಂದನಾ ಕಾರ್ಯಕ್ರಮ ಅನ್ನೋದಕ್ಕೆ ಯಾವ ತರ ಕಾರ್ಯಕ್ರಮ ಮಾಡಬೇಕು ಅನ್ನೋದಕ್ಕೆ ಮುಖ್ಯವಾದಂತ ಬಿ ನವೀನ್ ಹಾಗೂ ಚಿದಾನಂದ್ ಕಂಬಾಳು ಇವರು ಮುಖ್ಯ ಅತಿಥಿಗಳಾಗಿ ನಮ್ಗೆ ಯಾರ್ಯಾರು ಏನೇನ್ ಮಾಡ್ಬೇಕು ಅಂತ ಹೇಳಿ ಮಾರ್ಗದರ್ಶನದ ಮೇಲೆ ನಾವು ಸ್ಫೂರ್ತಿದಾಯಕರು ಹಾಗೂ ಇವರ ಮಾರ್ಗದರ್ಶನದಲ್ಲಿ ನಮ್ಮ ಮುಖ್ಯ ಶಿಕ್ಷಕರಾದಂತ ನಮ್ಮ ಗುರುಗಳಾದಂತ ಸಿದ್ದರಾಜು ಸಾರು SR ಸಾರು ಅವರ ಮಾರ್ಗದರ್ಶನದಲ್ಲಿ ಇವತ್ತಿನ ದಿನ 26/4/2025 25 ವರ್ಷಗಳ ನಂತರ ಎಲ್ಲಾ ವಿದ್ಯಾರ್ಥಿ ಗುರುವಂದರ ಕಾರ್ಯಕ್ರಮಕ್ಕೆ ಎಲ್ಲಾ ಸ್ನೇಹಿತರು ಸೇರಿ ಇವತ್ತು ಕಾರ್ಯಕ್ರಮನ ಯಶಸ್ವಿಯಾಗಿ ಎಲ್ಲರೂ ನಡೆಸಿಕೊಟ್ಟಿದ್ದಾರೆ. ಹಾಗೂ ನಾವು ಕರೆದಂತ ಎಲ್ಲಾ ನಮ್ಮ ಗುರುಗಳು ನಿವೃತ್ತಿಯಾಗಿರುವಂತ ಗುರುಗಳು ಹಾಗೂ ಈಗ ಅಲ್ಲಿ ಇರುವಂತ ಗುರುಗಳು ಎಲ್ಲರೂ ಬಂದು ನಮಗೆ ಸ್ಪಂದಿಸಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು.